ಹಾಯ್ ಹಲೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಎಲ್ಲ ಹೇಗಿದ್ದೀರಾ? ನಾನು ಸೂಪರಾಗಿದ್ದೀನಿ. ಹಾಗೆ ಇದು ಶ್ರಾವಣ ಶನಿವಾರ, ಕೊನೆ ಶ್ರಾವಣ ಶನಿವಾರದ ವಿಡಿಯೋ. ಸಂಜೆ ನಾನು ಕೆಲಸದಿಂದ ಬಂದೆ. ಸೊ ಉಪವಾಸ ಇದ್ದು ಪೂಜೆ ಮಾಡಬೇಕಿತ್ತು. ಹಾಗಾಗಿ ಅಂದರೆ ದೇವರಿಗೆ ಎಡೆ ಹಾಕ್ಬಿಟ್ಟು, ನಾವೇನು ಮಾಡಲ್ಲ ಜಾಸ್ತಿ, ಅನ್ನ ಸಾಂಬಾರು ಪಾಯಸನ ದೇವರಿಗೆ ಮಾಡಿಬಿಟ್ಟು ಎಡೆ ಹಾಕ್ತೀವಿ. ನನ್ನ ಮಗಳು ಇವತ್ತು ಉಪವಾಸ ಇದ್ದು ಸಂಜೆ ದೇವರಿಗೆ ಎಡೆ ಇಟ್ಟು, ಅಂದರೆ ವೆಂಕಟೇಶ್ವರ ಸ್ವಾಮಿಗೆ ಪೂಜೆನ ಮಾಡಿ ಊಟನ ಮಾಡ್ತಾಯಿದ್ಲು. ನಾನು ಬಂದಾಗ ಮಾಡ್ತಾಯಿದ್ಲು, ಹಾಗಾಗಿ ಹಂಗೆ ವಿಡಿಯೋ ಕ್ಲಿಪ್ ತಗೊಂಡೆ. ಬಟ್ ದೇವ್ರ ಮನೇಲೇ ಎಡೆ ಇಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡೋದು. ಅದು ಮನೇಲೇ ಇದ್ದರೆ ಮಧ್ಯಾಹ್ನದಷ್ಟರಲ್ಲಿ ಮಾಡ್ತೀವಿ. ಅವಳು ಕಾಲೇಜಿಗೆ ಹೋಗಿದ್ಲು, ಹಾಗೆ ನಾನು ಆಫೀಸಿಗೆ ಹೋಗಿದ್ದೆ. ಆಗಿದ್ದರಿಂದ ಸಂಜೆ ಮಾಡ್ತಾಯಿದ್ದೀವಿ. ಹಾಗೆ ಇದು ಕಡೆ ಶ್ರಾವಣ ಶನಿವಾರ ಆಗಿದ್ದರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಂದ್ವಿ. ಇಲ್ಲಿ ನಮ್ಮ ಮನೆ ಹತ್ರನೇ ಇದೆ, ಅಂದರೆ ತೀರಾ ಹತ್ತಿರ ಇಲ್ಲ, ಬಸ್ಸಲ್ಲಿ ಬಂದ್ವಿ. ಬಸ್ಸು ತುಂಬ ಲೇಟು ಸಿಕ್ಕಿದ್ದು, ಸಿಕ್ಕಾಪಟ್ಟೆ ಅಂದರೆ ರಶ್ ಇರುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇದ್ರೆ ಗೊತ್ತಿರುತ್ತೆ ಇದು ಯಾವ ದೇವಸ್ಥಾನ, ಹಾಗೆ ಯಾವ ಏರಿಯಾದಲ್ಲಿದೆ ಅಂತ ಹೇಳ್ಬಿಟ್ಟು. ಹಾಗೆ ಇದನ್ನು ಮರಿ ತಿರುಪತಿ ಅಂತಲೂ ಕೂಡ ಕರೀತಾರೆ. ಸೊ ಗೆಸ್ಟ್ ಮಾಡಿ ಕಮೆಂಟ್ ಮಾಡಿ ನೀವು ಯಾವ ದೇವಸ್ಥಾನ ಅಂತ ಹೇಳ್ಬಿಟ್ಟು ಗೊತ್ತಿದ್ದರೆ. ಮರಿ ತಿರುಪತಿ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿದೆ. ದೇವಸ್ಥಾನಕ್ಕೆ ಬಂದ್ವಿ. ಕ್ಯೂ ಸಿಕ್ಕಾಪಟ್ಟೆ ರಶ್ ಇತ್ತು. ಹಾಗೆ ಶ್ರಾವಣ ಶನಿವಾರ ಆಗಿದ್ದರಿಂದ ಜನನವರು ತುಂಬ ರಶ್ ಇದ್ದರು. ಹಾಗೆ ದೇವಸ್ಥಾನದ ಒಳಗಡೆ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹಾಗೆ ನಾವೂ ಕೂಡ ಕ್ಯೂನಲ್ಲಿ ನಿಂತ್ಕೊಂಡು ದರ್ಶನ ಮಾಡಿಕೊಂಡು ಹೋದ್ವಿ. ಅಂದರೆ ಬನ್ನಿ ಅಂತ ಕಳಿಸ್ತಾ ಇರ್ತಾರೆ, ನೀಟಾಗಿ ದರ್ಶನ ಮಾಡೋದಕ್ಕೆ ಬಿಡೋಲ್ಲ. ಬೇರೆ ಟೈಮಲ್ಲಾದರೆ ಚೆನ್ನಾಗಿ ದರ್ಶನ ಮಾಡ್ಬೋದು. ನೋಡ್ತಾ ಇರ್ಬೋದು ವೆಂಕಟೇಶ್ವರ ಸ್ವಾಮಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ನೋಡೋಕ್ಕೆ ಕಣ್ಣು ಸಾಲದು. ನನಗಂತೂ ದೇವ್ರನ್ನ ನೋಡಿಬಿಟ್ಟು ತುಂಬ ಆಶ್ಚರ್ಯ ಆಗೋಯ್ತು, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಅಲಂಕಾರ ಪ್ರಿಯ ಅಂತಾರಲ್ವ, ಹಾಗಾಗಿ. ಹಾಗೆ ಇದೆಲ್ಲ ವೆಂಕಟೇಶ್ವರನ ಸ್ವಾಮಿ ಬಲಗಡೆ ಮಹಾಲಕ್ಷ್ಮಿ, ಹಾಗೆ ಎಡಗಡೆ ಪದ್ಮಾವತಿ ಅಮ್ಮನವ್ರನ್ನು ಸ್ಥಾಪನೆ ಮಾಡಿದ್ದಾರೆ. ತುಂಬ ಹಳೆಯ ದೇವಸ್ಥಾನ ಇದು. ಹಾಗಾಗಿ ನಾವು ಕೂಡ ಬಂದು ಕ್ಯೂನಲ್ಲಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ನನ್ನ ಚಿಕ್ಕ ಮಗಳು ನಮ್ಮ ಪಕ್ಕದ ಮನೆ ಅವ್ರ ಜೊತೆ ದೇವಸ್ಥಾನಕ್ಕೆ ಹೋಗಿಲ್ಲ. ಅಂದರೆ ರಾಮದೇವ್ರ ಬೆಟ್ಟ ಇದೆಯಲ್ವಾ, ಅದು ಕನಕಪುರದ ಹತ್ರನೂ ಇದೆ, ಎಲ್ಲಿದೆ ಅಂತ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ರಾಮದೇವ್ರ ಬೆಟ್ಟಕ್ಕೆ ಅವ್ರದ್ದು ಮನೆ ದೇವರು ಪೂಜೆ ಇತ್ತಂತೆ, ಹಾಗೆ ಬೆಟ್ಟ ಹತ್ತಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ರು. ಸೊ ಹಾಗಾಗಿ ನನ್ನ ಮಗಳು ಶುಕ್ರವಾರ ಸಂಜೆನೇ ಅವ್ರ ಜೊತೆ ಹೋಗಿದ್ಲು. ಶನಿವಾರ ನಾನು ಮತ್ತು ನನ್ನ ದೊಡ್ಡ ಮಗಳು ಇಬ್ಬರೂ ಕೂಡ ಬಂದ್ವಿ. ಹಾಗೆ ಪ್ರಸಾದ ಪುಳಿಯೋಗರೆ ಕೊಡ್ತಾಯಿದ್ರು ಇಲ್ಲಿ. ಅದು ಫುಲ್ಲು ಒಂದು ಜೊನ್ನೆ ತುಂಬ. ಸೊ ಪ್ರಸಾದ ಇಸ್ಕೊಂಡು ಆಚೆ ಕೂತ್ಕೊಂಡು ಪ್ರಸಾದ ಎಲ್ಲ ತಿಂದ್ವಿ. ಇಲ್ಲಿ ಭಜನೆ ಕೂಡ, ಅಂದರೆ ದೇವರ ನಾಮದ ಭಜನೆ ಕೂಡ ಹಾಡ್ತಾಯಿದ್ರು. ಎಲ್ಲ ಸೇಮ್ ಕಲರ್ ಸ್ಯಾರಿ ಹಾಕಿರ್ತಾರೆ, ಅದೊಂದು ಗ್ರೂಪ್ ಇರುತ್ತೆ. ಅವರು ಬಂದು ಈ ಥರ ವಿಶೇಷ ದಿನಗಳಲ್ಲಿ, ಹಬ್ಬ ಹುಣ್ಣಿಮೆಗಳಲ್ಲಿ ಈ ದೇವಸ್ಥಾನಗಳಂದರೆ ಎಲ್ಲ ದೇವಸ್ಥಾನಗಳಲ್ಲೂ ನೋಡಿದ್ದೀನಿ, ಕೆಲವು ದೇವಸ್ಥಾನಗಳದ್ದು ವಿಶೇಷ ಇರುತ್ತಲ್ಲ, ಅಲ್ಲಿ ಭಜನೆ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಇವತ್ತು ಕೂಡ ಭಜನೆ ಮಾಡ್ತಾ ಇದ್ದಾರೆ. ನಾನು ಕೂಡ ಅವ್ರ ಜೊತೆ ಸೇರಿಕೊಂಡು ದೇವ್ರ ನಾಮ ಹಾಡಿದೆ, ಅಂದರೆ ವೆಂಕಟೇಶ್ವರ ಸ್ವಾಮಿದು ನಾಮನ. ಹಾಗೆ ಈ ಕಡೆ ಪ್ರಸಾದಕ್ಕೆ ಹೋಗ್ತಾಯಿದ್ರು. ಕ್ಯೂ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು ಪ್ರಸಾದಕ್ಕೆ ಹೋಗೋದಕ್ಕೆ. ನಾವು ಇದು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಶನಿವಾರ ನೈಟು. ಮನೇಲೇ ನಾವು ಊಟ ಮಾಡಿದ್ರಿಂದ, ಅಂದರೆ ದೇವ್ರದ್ದು ಪ್ರಸಾದ ಮಾಡಿದ್ರಿಂದ ನಾವೇನು ಅಲ್ಲಿ ಹೊರಗಡೆ ತಿನ್ನೋಕ್ಕೆ ಹೋಗಲಿಲ್ಲ. ಇದು ಅದೇ ರಾಮದೇವ್ರ ಬೆಟ್ಟದ ವಿಡಿಯೋ. ನನ್ನ ಚಿಕ್ಕ ಮಗಳು ಮಾಡ್ಕೊಂಡಿದ್ದಾಳೆ, ಅವರು ನನ್ನ ಪಕ್ಕದ ಮನೆಯವ್ರ ಹತ್ರ ಫೋನ್ ಇಸ್ಕೊಂಡು. ಇದೇ ದೇವಸ್ಥಾನಕ್ಕೆ ಅವರು ಬಂದಿರೋದು. ಇಲ್ಲಿ ಬೆಟ್ಟ ಸುತ್ತಮುತ್ತ ಯಾವ ರೀತಿ ಇದೆ, ಹಾಗೆ ದೇವರು ಎಲ್ಲನೂ ಕೂಡ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದಾಳೆ. ಅಂದರೆ ಅವರ ಅದೇ ಅಂಕಲ್ ಅಂತಾರಲ್ವ, ಸೊ ಅವರ ಅಂಕಲ್ ಹತ್ರ ಫೋನ್ ಇಸ್ಕೊಂಡು, ಅಂಕಲ್ ಅಂತ ಹೇಳಿ ಕರೀತಾರೆ ಪಕ್ಕದ ಮನೆಯವ್ರನ್ನ. ಅವರು ಮತ್ತು ಅವ್ರ ವೈಫು, ಹಾಗೆ ಅವ್ರ ಮಕ್ಳ ಜೊತೆ ಹೋಗಿದ್ದಿದ್ದು, ಅವ್ರ ಫ್ಯಾಮಿಲಿ ಜೊತೆನೇ ಕಳಿಸಿದ್ದು. ಅವ್ರ ಮಕ್ಳು ಕಳಿಸಿ ಅಂತಾಯಿದ್ರು, ಹಾಗಾಗಿ ಹೋಗಿದ್ರು. ನಾನು ಫಸ್ಟು ಕಳಿಸಲ್ಲ ಅಂತ ಹೇಳಿದೆ, ಆದರೆ ನಮ್ಮಮ್ಮನೂ ಕಳಿಸಲ್ಲ ಅಂದರು. ಆದರೆ ಇವಳು 3 ದಿವಸ ಮಾತು ಬಿಟ್ಟು ನಮ್ಮ ಜೊತೆ ಊಟ ಮಾಡೋಳು, ಬಟ್ ಮಾತಾಡ್ತಿರ್ಲಿಲ್ಲ. ಸೈಲೆಂಟಾಗಿ ಮುಖ ಎಳೆ ಬಿಟ್ಕೊಂಡು ಸೈಲೆಂಟಾಗಿರ್ತಿದ್ಲು. ಸೊ ನೋಡೋಕ್ಕಾಗಲಿಲ್ಲ. ಆಮೇಲೆ ಒಂದು ದಿವಸ ಆಯಿತು ಕಳಿಸ್ತೀನಿ ಅಂತ ಅಂದೆ. ಆಮೇಲೆ ಸುಮ್ಮನಾದ್ಲು, ಮತ್ತೆ ಕಳಿಸಲ್ಲ ಅಂದೆ. ಅವಾಗ ಕಾಲು ಇಟ್ಕೊಂಡು ಬಿಡ್ಕೋತಿದ್ಲು. ಹೋದ ವಿಡಿಯೋದಲ್ಲಿ ಹಾಕಿದ್ದೀನಿ. ಇದು ಬೆಟ್ಟ ಹತ್ತುತ್ತಾ ಇದ್ದಾರಲ್ಲ, ಸೊ ಆವಾಗ ಕ್ಯಾಪ್ಚರ್ ಮಾಡಿರ್ತಕ್ಕಂಥ ವಿಡಿಯೋ ಇದು. ಅಂದರೆ ನಡ್ಕೊಂಡು ಹೋಗ್ತಾ ಇರೋದು. ಹಾಗೆ ಇಲ್ಲೊಂದು ಸಣ್ಣದು ಗುಹೆ ಥರ ಇದೆಯಂತೆ. ಇದ್ರ ಕೆಳಗಡೆ ಹಾಸಿ ಹೋಗಿ ಮತ್ತೆ ಬಂದು ಇದ್ರ ನುಸಿಯೋದಂತೆ ಅದು. ಆ ಥರ ಏನೋ ಅಂದರೆ ಅದ್ರ ಕೆಳಗಡೆ ಹಾಸಿ ಬಂದರೆ ಏನೋ ಒಳ್ಳೆಯದು ಅಂತ ಹೇಳ್ಬಿಟ್ಟು ಎಲ್ಲ ಸಿಕ್ಕಾಪಟ್ಟೆ ಜನ ಇದು ಮಾಡ್ತಾಯಿದ್ರಂತೆ. ನನ್ನ ಮಗಳೂ ಕೂಡ 3 ಸತಿ ಹೋಗಿ ಬಂದೆ ಅಮ್ಮ. ಹಾಗೆ ದಿವ್ಯಾ ಅಂದರೆ ನಮ್ಮ ಪಕ್ಕದ ಮನೆ ಹುಡುಗಿ, ಅವಳೂ ಕೂಡ ಇಲ್ಲಿ ಇದು ಮಾಡ್ತಿದ್ಲು ಅಂತ ಹೇಳಿದ್ರು. ಅದು ತುಂಬ ಚಿಕ್ಕ ಗುಹೆ ಇದೆ. ಅದ್ರ
ಕೆಳಗಡೆ ಹಾಸಿ ಬರಬೇಕು. ಹಾಗೆ ಎಲ್ಲ ಕೆಲವರು ಗಂಡಸರುಗಳ ಕೂಡ ಹೋಗ್ತಾಯಿದ್ರು. ಸೊ ಹಾಗೆ ಇಲ್ಲಿ ಬೆಟ್ಟದ ಸುತ್ತಮುತ್ತ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ವಾತಾವರಣ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ವಿಡಿಯೋನ ಮಾಡ್ಕೊಂಡು ಬಂದಿದ್ದಾಳೆ. ಅಂದರೆ ಮಕ್ಳಿಗೆ ಒಂಥರ ಖುಷಿಯಾಗಿದೆ ಈ ಬೆಟ್ಟನ ಅದತ್ರ ವಿಡಿಯೋನ ಮಾಡಿಕೊಂಡು, ತುಂಬ ಚೆನ್ನಾಗಿದೆ. ಹಾಗಾಗಿ ಮಾಡ್ಕೊಂಡು ಬಂದು ಭಾನುವಾರ ಸಂಜೆ ಬಂದರು ಊರಿಂದವ. ಬಂದಾದಮೇಲೆ ಇದು ವಿಡಿಯೋನ ಕಳಿಸಿದ್ರು, ನಾನು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಕಳಿಸಿ. ಹಾಗೆ ಇನ್ನೊಂದು ವಿಷಯದ ಬಗ್ಗೆ ಇವತ್ತು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಏನಪ್ಪ ಅಂತಂದರೆ, ಜೀವನ ತುಂಬ ಚಿಕ್ಕದು, ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಇರೋವರೆಗೂ 4 ಜನಕ್ಕೆ ಹೆಲ್ಪ್ ಮಾಡಿಕೊಂಡು ಖುಷಿಯಾಗಿ ಇರಬೇಕು. ಹಾಗೆ ನಾವು ಬೇರೆಯವರಿಗೆ ಯಾವತ್ತೂ ಕೆಟ್ಟದ್ದು ಬಯಸೋದಕ್ಕೆ ಹೋಗಬಾರ್ದು. ಅದು ನಮಗೆ ವಾಪಸ್ ಕೆಟ್ಟದಾಗುತ್ತೆ. ನಮಗೆ ಕೆಟ್ಟದಾದಾಗ ನಮಗೆ ಅದು ನಾವು ಬೇರೆಯವ್ರಿಗೆ ಕೆಟ್ಟದ್ದು ಬಯಸಿದ್ದೀವಿ ಅನ್ನೋದು ಗೊತ್ತಾಗಲ್ಲ. ಬಟ್ ಕುತ್ಕೊಂಡು ನೀವು ಯೋಚನೆ ಮಾಡಿ, ನಮಗೆ ಯಾಕೆ ಈ ರೀತಿ ಆಯ್ತೈತೆ ಅಂತ ಯೋಚನೆ ಮಾಡಿದಾಗ ನಾವು ಬೇರೆಯವರಿಗೆ ಕೆಟ್ಟದ್ದು ಬಯಸಿದ್ವಲ್ಲ, ಹಾಗಾಗಿ ಅದು ರಿಟರ್ನ್ ನಮಗೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ನಿಮಗೆ. ಆವಾಗ ನೀವೇ ಪಶ್ಚಾತ್ತಾಪ ಪಡ್ತೀರ. ಆ ರೀತಿ ಪಶ್ಚಾತ್ತಾಪ ಪಡೋದಕ್ಕಿಂತ ಮುಂಚೆನೇ ನಾವು ಬೇರೆಯವರಿಗೆ ಕೆಟ್ಟದ್ದು ಬಯಸಲಿಲ್ಲ ಅಂತಂದರೆ ಆವಾಗ ನಮಗೂ ಕೂಡ ಕೆಟ್ಟದ್ದು ಆಗಲ್ಲ. ಇದು ನನ್ನ ಅನಿಸಿಕೆ, ಹಾಗೆ ನನ್ನ ಓನು ಎಕ್ಸ್ಪೀರಿಯೆನ್ಸ್ ಅಂತಲೂ ಹೇಳ್ಬೋದು. 100 ಜನದಲ್ಲಿ ಒಬ್ರದ್ದು ಮಾತ್ರ ಲೈಫು ಅವ್ರು ಅಂದ್ಕೊಂಡಂಗೆ ಇರುತ್ತೆ. ಅಂಥವ್ರು ಮಾತ್ರ ಲೈಫಲ್ಲಿ ಖುಷಿಯಾಗಿರ್ತಾರೆ. ಇನ್ನು ಮಿಕ್ಕಿದ್ದವ್ರಿಗೆಲ್ಲರಿಗೂ ಏನಾದರೂ ಪ್ರಾಬ್ಲಮ್ಮು ಇದ್ದೇ ಇರುತ್ತೆ. ದೇವರು ಎಲ್ಲರಿಗೂ ಎಲ್ಲದನ್ನು ಕೊಟ್ಟಿರಲ್ವಂತೆ, ಏನಾದರೂ ಒಂದು ಕೊರತೆ ಇಟ್ಟಿರ್ತಾನೆ. ಹಾಗೆ ಇನ್ನೊಂದೇನಪ್ಪ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಅಂದರೆ, ನಮ್ಮ ಕೈಯಲ್ಲಿ ಯಾವುದನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ವೋ ಅದನ್ನು ಹಾಗೆ ಬಿಟ್ಬಿಡಬೇಕು. ಕಾಲಕ್ಕೆ ತಕ್ಕ ಹಾಗೆ ಅದೇನಾಗುತ್ತೆ ಅಂತ ಬಿಟ್ಬಿಡಬೇಕು. ಬಟ್ ನಾವು ಅದ್ರ ಹಿಂದೆನೇ ಹೋಗಿ ನಮ್ಮ ನೆಮ್ಮದಿ, ನಮ್ಮ ಜೀವನ, ನಮ್ಮ ಲೈಫು, ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಒಂದು ಏನೋ ಸರಿ ಆಗಲ್ಲ ಅದು ಅಂತ ಗೊತ್ತಿದ್ರೂ ನಾವು ಅದನ್ನು ತುಂಬ ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಅದಕ್ಕೋಸ್ಕರ ನಮ್ಮ ಎಫರ್ಟ್ ಹಾಕ್ತೀವಿ, ನಮ್ಮ ಇಡೀ ಜೀವನನೇ ಕಳಿತೀವಿ ಅದನ್ನು ಸರಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಆದರೆ ಖಂಡಿತ ಅದು ಸರಿ ಹೋಗಲ್ಲ ಹೊರತು ನಮ್ಮ ನೆಮ್ಮದಿ ಆರೋಗ್ಯನೂ ಹಾಳು ಮಾಡಿಕೊಂಡು ನಾವು ಖುಷಿಯಾಗಿರಲ್ಲ. ಅದ್ರ ಹಿಂದೆನೇ ಓಡ್ತಾ ಇರ್ತೀವಲ್ವ ನಾವು, ಅದನ್ನು ಸರಿ ಮಾಡಬೇಕು, ನಮ್ಮ ಜೀವನ ಇದೇ ರೀತಿ ಇರಬೇಕು, ಅದು ಸರಿ ಹೋಗಬೇಕು, ಅದು ತಪ್ಪಾಗಿದೆ ಅಂತ ಹೇಳ್ಬಿಟ್ಟು. ಬಟ್ ಅದು ಯಾವತ್ತಿದ್ರೂ ಸರಿ ಹೋಗಲ್ಲ. ನಾವು ಅದ್ರ ಹಿಂದೆ ಹೋಗಿ ಹೋಗಿ ನಾವು ನಮ್ಮ ಜೀವನ, ನಮ್ಮ ಲೈಫು, ನಮ್ಮ ಸಮಯ ಎಲ್ಲ ಕಳ್ಕೊಂಡಿರ್ತೀವಿ. ಆಮೇಲೆ ನಮಗೆ ಪಶ್ಚಾತ್ತಾಪ ಆಗುತ್ತೆ ಮುಂದೆ. ಅಂದರೆ ನಮಗೆ ದಿನಗಳೆಲ್ಲ ಹೋದ್ಮೇಲೆ ಹಿಂದಿಂದ ನಾನು ಏನು ಮಾಡಿದ್ದೀನಿ, ಯಾವುದ್ರ ಹಿಂದೆ ಹೋಗಿ ಎಷ್ಟೆಲ್ಲ ಕಳ್ಕೊಂಡಿದ್ದೀನಿ, ನಾನು ನನ್ನ ಜೀವನನ ಯಾವ ರೀತಿ ಕಳೆದಿದ್ದೀನಿ ಅಂತ ಹೇಳ್ಬಿಟ್ಟು ನಾವು ತಿರುಗಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಜೀವನನ ನಾವು ಬದಲಾಯಿಸೋಕ್ಕಾಗ್ದಲೇ ಇರೋದ್ರಿಂದೇ ಹೋಗಿ ನಾವು ನಮ್ಮ ಟೈಮ್ನ ವೇಸ್ಟ್ ಮಾಡ್ಕೊಂಬಿಟ್ಟಿದ್ದೀವಿ ಅಂತ. ಅದು ಒಂದು ವಸ್ತು ಆದರೂ ಆಗಿರ್ಬೋದು, ಒಂದು ವ್ಯಕ್ತಿ ಆದರೂ ಆಗಿರ್ಬೋದು. ನಿಮ್ಮ ಜೀವನದಲ್ಲೂ ಆ ರೀತಿ ಇರುತ್ತೆ, ನೋಡಿ ಅಬ್ಸರ್ವ್ ಮಾಡಿ. ಅಂದರೆ ಯಾವುದನ್ನು ಬದಲಾಯಿಸೋಕ್ಕಾಗ್ದಲೇ ಇರೋ ಅಂಥದ್ದು ಯಾವ ವಸ್ತು, ಅದು ಯಾವ ವ್ಯಕ್ತಿ ಅಂತ ಹೇಳ್ಬಿಟ್ಟು, ಅದು ಬದಲಾಯಿಸೋಕ್ಕಾಗ್ದಲೇ ಇರೋ ಅಂಥ ವ್ಯಕ್ತಿ ಮತ್ತು ವಸ್ತು ಇದ್ದರೆ ಅದನ್ನು ಹಾಗೇ ಬಿಟ್ಬಿಡಿ. ಸಮಯಕ್ಕೆ ಅದ್ರ ಹಿಂದೆನೇ ಓಡಿ ಹೋಗಿ ನೀವು ನಿಮ್ಮ ಜೀವನನ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಹಾಗೆ ನಿಮ್ಮ ಟೈಮ್ನ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಬೆಟ್ಟದ ಹತ್ರ ಎಷ್ಟು ಚೆನ್ನಾಗಿದೆ ವೆದರು ಸುತ್ತಮುತ್ತ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ಟ್ರೆಕ್ಕಿಂಗ್ ಬಂದಿರೋರು, ಹಾಗೆ ಫ್ರೆಂಡ್ಸ್ಗಳು ಬಂದಿರ್ತಾರಲ್ಲ, ಅಂದರೆ ಸಂಡೇ ಹಾಲಿಡೇ ಇರೋದ್ರಿಂದ ಅವರು, ಹಾಗೆ ಫೋಟೋಶೂಟ್ಗೆ, ಹಾಗೆ ಬೆಂಗಳೂರು ಲೈಫು ಬೇಜಾರಾಗಿ ಹೊರ್ಗಡೆ ಒಂದು ದಿವಸ ಕಳೆಯೋದಕ್ಕೆ ಅಂತ ಹೇಳಿ ಬಂದಿರ್ತಾರಲ್ವ, ಅವರಿಗೆ ಎಲ್ಲದಕ್ಕೂ ಒಳ್ಳೆ ಹೇಳಿ ಮಾಡಿಸಿದಂಥ ಬೆಟ್ಟ ಇದು. ಕೆಲವ್ರಿಗೆ ತುಂಬ ಆಸೆ ಇರುತ್ತೆ ಈ ಥರ ಬೆಟ್ಟ ಗುಡ್ಡ ಎಲ್ಲ ಹತ್ತಬೇಕು ಅಂತ ಹೇಳಿ. ಹಾಗೆ ಇಲ್ಲಿ ಟೆಂಪಲ್ ಇದೆ. ಮತ್ತು ನನ್ನ ಮಗಳು ಹೇಳಿದ್ಲು ಇಲ್ಲಿ ಒಂದು ಏನೋ ಕೊಳ ಅಂದರೆ ಒಳಕಲ್ಲು ಇದೆಯಂತೆ. ಹಾಗೆ ಆಂಜನೇಯನ ಹೆಜ್ಜೆ ಗುರುತಿದೆ, ಅಂದರೆ ಸೀತೆ ಸ್ನಾನ ಮಾಡಿದ ಕೊಳ ಅಂತಲೂ ಏನೋ ಹೇಳಿದ್ಲು. ಆದರೆ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ತುಂಬ ನೋಡೋ ಅಂಥ ಪ್ಲೇಸ್ ಇದ್ದಾವಂತೆ. ಸೊ ನೀವು ಯಾರಾದರೂ ನಿಯರ್ ಇರೋರಾದರೆ ಖಂಡಿತ ಒಂದ್ಸಲ ಈ ಬೆಟ್ಟಕ್ಕೆ ಭೇಟಿ ಕೊಡಿ ಅಂತ ಹೇಳ್ತೀನಿ. ನಾನು ವಿಡಿಯೋದಲ್ಲಿ ನೋಡೇ ನನಗೆ ತುಂಬ ಇಷ್ಟ ಆಯಿತು ವಾತಾವರಣ, ಹಾಗೆ ಬೆಟ್ಟ ಎಲ್ಲವ.
ನನಗೂ ಈ ಥರ ತುಂಬ ಇಷ್ಟ ಬೆಟ್ಟ ಗುಡ್ಡಗಳು. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.